ಶ್ರೀ ಗುರುಗಳ ಮಹತ್ವ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 2. ಶ್ರೀ ಗುರುಗಳ ದರ್ಶನ ಭಾಗ್ಯ ಪಡೆದ ನಾಮಧಾರಕನು ಶ್ರೀ ಗುರುಗಳನ್ನೇ ನೆನೆದು ಧ್ಯಾನಿಸುತ್ತಾ ಗಾಣಗಾಪುರದತ್ತ ನಡೆದನು. ಮಾರ್ಗದುದ್ದಕ್ಕೂ ಶ್ರೀ ಗುರುಗಳ ಸ್ಮರಣೆಯೇ ನಡೆದಿತ್ತು. ಹೀಗೆ ನಾಮಧಾರಕನು ಬಹುದೂರ ನಡೆದ ಆಯಾಸದಿಂದ ಬಳಲಿಕೆ ಹೆಚ್ಚಿ ಆತ ಮುಂದೆ ನಡೆಯಲಾಗದಾಯಿತು. ವಿಧಿಯಿಲ್ಲದೆ ಬಳಿಯಲ್ಲಿಯೇ ಇದ್ದ ಹೆಮ್ಮರವೊಂದರ ಅಡಿಯಲ್ಲಿ ಆತನು ವಿಶ್ರಮಿಸಿದನು. ಆಯಾಸ ಬಳಲಿಕೆಯಿಂದಾಗ ಕ್ಷಣಾರ್ಧದಲ್ಲೇ ಆತನು ನಿರ್ವಶನಾದನು. ಆಳವಾದ ನಿದ್ರೆಯೊಡನೆ ಕನಸೊಂದನ್ನು ಕಂಡನು. ಆತನ ಕನಸಿನಲ್ಲಿ ಭಸ್ಮಾಂಕಿತನು, ಹುಲಿ ಚರ್ಮವನ್ನು ಉಟ್ಟವನು, ಜಟಾಧಾರಿಯಾದ ಯೋಗಿವರ್ಯನೊಬ್ಬನು ಕಾಣಿಸಿಕೊಂಡನು. ಆ ಯೋಗಿಯು ನಾಮಧಾರಕನಿಗೆ ಭಸ್ಮವನ್ನು ಲೇಪಿಸಿ ಅಭಯಹಸ್ತವನ್ನು ತೋರಿದಂತೆ ನಾಮಧಾರಕನು ಕನಸಿನಲ್ಲಿ ಕಂಡನು. ಮಾರ್ಗಾಯಾಸ ಬಳಲಿಕೆ ಪರಿಹಾರವಾಗಿ ನಾಮಧಾರಕನು ನಿದ್ರೆಯಿಂದ ಎಚ್ಚಿತನು. ಕನಸಿನಲ್ಲಿ ಕಂಡ ಜಟಾಧಾರಿ ಯೋಗಿಯ ಬಗೆಗೆ ಯೋಚಿಸುತ್ತಾ ಅಲ್ಲಿಂದ ಮುಂದೆ ಹೊರಡಲು ಉದ್ಯುಕ್ತನಾಗುತ್ತಿದ್ದಂತೆ ಅಚ್ಚರಿಯಿಂದ ಅಲ್ಲಿಯೇ ನಿಂತು ಸ್ತಂಭೀಭೂತನಾದನು. ಆಗಲೇ ಕನಸಿನಲ್ಲಿ ಕಂಡಿದ್ದ ಯೋಗಿವರ್ಯನ ಪ್ರತ್ಯಕ್ಷ ದರ್ಶನವಾಯಿತು. ನಾಮಧಾರಕನು ಆ ಯೋಗಿವರ್ಯನನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅವರ ಆಶೀರ್ವಾದವನ್ನು ಯಾಚಿಸಿದನು. ಅವರನ್ನು ಕುರಿತು, ಹೇ ಯೋಗಿವರ್ಯ, ನನ್ನ ಕನಸಿನಲ್ಲಿ ಈ ಹಿಂದೆಯೇ ನಿಮ್ಮನ್ನು ಕಂಡೆನು. ಇದೀಗ ಪ್ರತ್ಯಕ್ಷವಾಗಿ ನಾನು ನಿಮ್ಮನ್ನು ಕಾಣುತ್ತಿರುವೆನು. ನಿಮಗೆ ಜಯವಾಗಲಿ. ನೀವು ಕನಸಿನಲ್ಲಿ ಹಾಗೂ ಪ್ರತ್ಯಕ್ಷವಾಗಿ ಕಂಡದ್ದರಿಂದ ನನ್ನ ಅಜ್ಞಾನವೆಂಬ ಕತ್ತಲನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ತುಂಬದೆ ಬಂದಿದ್ದೀರಿ ಎಂದು ನಂಬಿದ್ದೇನೆ. ನಿಮ್ಮ ದಿವ್ಯ ದರ್ಶನದಿಂದ ನನ್ನಲ್ಲಿದ್ದ ಅಗಾಧ ಪಾಪಗಳು ನಾಶವಾದವು. ತಾವು ಎಲ್ಲಿಂದ ಆಗಮಿಸಿದ್ದೀರಿ? ತಮ್ಮ ಪುಣ್ಯನಾಮ ದೇಹವನ್ನು ತಿಳಿಸುವ ಕೃಪೆ ಮಾಡಿರಿ. ತಾವು ವಾಸಿಸುವ ತಾಣ ಯಾವುದು? ದಯಮಾಡಿ ತಿಳಿಸಿರಿ ಎಂದು ನಮ್ರತೆಯಿಂದ ಸಾಷ್ಟಾಂಗವೆರಗಿ ವಿಧೇಯನಾಗಿ ಅವರೆದುರು ನಿಂತು ಪ್ರಶ್ನಿಸಿದ ನಾಮಧಾರಕನನ್ನು ಕಂಡ ಆ ಸಿದ್ಧಯೋಗೀಶ್ವರರು ತೃಪ್ತಿ ಪ್ರೀತಿಯಿಂದ ಉತ್ತರ ಹೀಗೆ ನೀಡಿದರು. ಮಗು, ನಾನೋರ್ವ ಯೋಗಿ. ತೀರ್ಥಯಾತ್ರೆಯೇ ನನ್ನ ಪರಮಧ್ಯೇಯ. ಭೂಮಿ ಸ್ವರ್ಗಗಳು ನನ್ನ ಓಡಾಟದ ಮಿತಿಯಾಗಿದೆ. ಭೀಮ ಅಮರಾಜ ನದಿಗಳ ಸಂಗಮ ತೀರದ ಗಾಣಗಾಪುರವೆಂಬ ಹೆಸರುಳ್ಳ ಸ್ಥಳವಿದೆ. ಗಾಣಗಾಪುರದಲ್ಲಿ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಇರುವರು. ಇವರು ತ್ರಿಮೂರ್ತಿಗಳ ಪ್ರತ್ಯಕ್ಷಾವತಾರರು. ಇವರೇ ನನ್ನ ಪರಮ ಪೂಜ್ಯ ಗುರುಗಳಾಗಿರುವರು. ನಮ್ಮ ಗುರುಗಳು ನಂಬಿದ ಭಕ್ತರಿಗೆ, ತಮ್ಮ ಶಿಷ್ಯರಿಗೆ ಸುಖ, ಸಂಪತ್ತು, ಆಯುರಾರೋಗ್ಯಗಳನ್ನು ನೀಡಿ ಆಶೀರ್ವದಿಸುವರು. ಅವರಂತಹ ಪರಮ ದಯಾಳು ಗುರುಗಳನ್ನು ಪಡೆದ ನಾನೇ ಧನ್ಯ. ಸಿದ್ಧಯೋಗೀಶ್ವರರ ಮಾತುಗಳನ್ನು ಆಲಿಸಿದ ನಾಮಧಾರಕನು ಬಹಳಷ್ಟು ಆಶ್ಚರ್ಯಗೊಂಡನು. ತಾನು ನಂಬಿ ಧ್ಯಾನಿಸಿದ ಶ್ರೀ ಗುರುಗಳ ಪರಮ ಶಿಷ್ಯರಾದ ಈ ಯೋಗೀಶ್ವರನನ್ನು ಕಂಡು ಧನ್ಯತೆಯ ಭಾವದಿಂದ ತೃಪ್ತನಾದನು. ನಾಮಧಾರಕನು ಸಿದ್ಧಯೋಗೀಶ್ವರನನ್ನು ಕುರಿತು, ಯೋಗೀಶ್ವರ, ನನ್ನ ಪೂರ್ವಜರ ನಿಮ್ಮ ಗುರುಗಳ ಅಂತರಂಗ ಭಕ್ತರಾಗಿದ್ದರು. ಈಗ ನಾನು ಸಹ ಶ್ರೀ ಗುರುಗಳನ್ನು ಸದಾ ಧ್ಯಾನಿಸುತ್ತಲೇ ಇರುವೆ. ಆದರೂ ನನ್ನ ಮನಸ್ಸಿನ ಕ್ಲೇಶ ತಾಪತ್ರಯ ನನ್ನನ್ನು ಬೆಂಬಿಡದೆ ಕಾಡುತ್ತದಲ್ಲವೇ? ನನ್ನನ್ನು ಉದ್ಧರಿಸಲೆಂದೇ ತಾಪತ್ರಯ ನನ್ನನ್ನು ಬೆಂಬಿಡದೆ ಕಾಡುತ್ತಲಿವೆ. ನನ್ನನ್ನು ಉದ್ಧರಿಸಲೆಂದೇ ದರ್ಶನವಿತ್ತ
ಇರುವ ನೀವು ನನ್ನಲ್ಲಿ ಮೂಡಿರುವ ಸಂದೇಹ ಬಗೆಹರಿಸಿರಿ ಎಂದು ಭಕ್ತಿಪೂರ್ವಕವಾಗಿ ಬೇಡಿಕೊಂಡನು. ಸಿದ್ಧಿಯೋಗೀಶ್ವರರು ಕ್ಷಣಕಾಲ ನಾಮಧಾರಕನನ್ನು ತದೇಕ ಚಿತ್ತದಿಂದ ವೀಕ್ಷಿಸಿ ಹೀಗೆ ನುಡಿದರು: ಮಗು, ಗುರುವಿನ ಕೃಪೆಗೆ ಪಾತ್ರರಾದವರಿಗೆ ಕಷ್ಟ ಕಾರ್ಪಣ್ಯಗಳು ಒದಗುವುದಿಲ್ಲ. ಗುರುವಿನ ಭಕ್ತನನ್ನು ಸಕಲ ದೇವಾನುದೇವತೆಗಳು ಪ್ರೀತಿಸುವರು. ಗುರುಕೃಪೆಗೆ ಪಾತ್ರನಾದವನು ಕಲಿಯನ್ನು ಜಯಿಸಿದವನಾಗಿ ಜೀವನದಲ್ಲಿ ಯಶಸ್ಸು ಅಭಿವೃದ್ಧಿಯನ್ನು ಕಾಣುತ್ತಾನೆ. ನೀನು ಹೇಳುವಂತೆ ಸದಾ ಗುರುವನ್ನೇ ಧ್ಯಾನಿಸುವಂತನಾಗಿರುವಾಗ ನಿನಗೆಂತಹ ಕ್ಲೇಶ ತಾಪತ್ರಯ ಕಾಡಿತು. ಆದರೂ ನಿನ್ನ ಮಾತನ್ನು ಗಮನಿಸಿದರೆ ನಿನ್ನ ಮನಸ್ಸಿನ ಏಕಾಗ್ರತೆಯ ಕೊರತೆ, ಮನಸ್ಸು ಸ್ಥಿಮಿತದಲ್ಲಿ ಇಲ್ಲವೆಂದು ತೋರುವುದು. ಶ್ರೀ ಗುರುಗಳ ಪಾದಕಮಲಗಳನ್ನು ದೃಢವಾಗಿ ನಂಬಿ ಅವರಲ್ಲಿ ವಿಶ್ವಾಸವಿಡು. ಶ್ರೀ ಗುರುಗಳನ್ನು ತ್ರಿಮೂರ್ತಿ ಎಂದೇ ನೀನು ತಿಳಿದುಕೋ. ಅವತಾರ ಪುರುಷರಾದ ಅವರ ಕೃಪೆಯದಲ್ಲಿ ಮನಕ್ಲೇಶ ತಾಪತ್ರಯಗಳು ದೂರವಾಗುವುದು. ಸಿದ್ಧ ಯೋಗೀಶ್ವರರ ಮಾತನ್ನು ಕೇಳಿದ ನಾಮಧಾರಕನು ಸಂತಸದಿಂದ ತನ್ನ ಮನದಲ್ಲಿ ಉದ್ಭವಿಸಿದ ಸಂಶಯದ ಪ್ರಶ್ನೆಯನ್ನು ಯೋಗೀಶ್ವರರ ಮುಂದರಿಸಿದನು. ಭಗವಾನ್, ನೀವು ಶ್ರೀ ಗುರುಗಳನ್ನು ತ್ರಿಮೂರ್ತಿಗಳೆಂದು ಹೇಳಿದಿರಲ್ಲ, ಅದು ಹೇಗೆಂದು ಕೃಪೆ ಇಟ್ಟು ನನಗೆ ತಿಳಿ ಹೇಳಿರಿ ಎಂದು ನಾಮಧಾರಕನು ಭಿನ್ನವಿಸಿದನು. ಆಗ ಸಿದ್ಧಯೋಗೀಶ್ವರರು, ಶಿಷ್ಯನೇ, ನಿನ್ನ ಪ್ರಶ್ನೆ ಪ್ರಾಮಾಣಿಕವಾದುದರಿಂದ ನಾನು ವೇದೋಕ್ತವಾದ ಉತ್ತರವನ್ನೇ ನೀಡುತ್ತೇನೆ. ಶ್ರದ್ಧೆ ಭಕ್ತಿಯಿಂದ ಆಲಿಸು. ಶ್ರೀ ಗುರುಗಳು ಅಪೂರ್ವ ಮಹಿಮೆಯನ್ನು ಅತ್ಯಂತವಾಗಿ ನಿರೂಪಿಸುತ್ತೇನೆ ಎಂದು ವಚನವಿತ್ತು. ಶ್ರೀ ಗುರುಗಳ ಮಹಿಮಾ ಕಥಾವನ್ನು ನಾಮಧಾರಕನಿಗೆ ಸಿದ್ಧಯೋಗೀಶ್ವರರು ಹೇಳತೊಡಗಿದರು. ಸೃಷ್ಟಿಯ ಆದಿಯಲ್ಲಿ ನಲ್ಮೋಗ ಬ್ರಾಹ್ಮಣನ ಮುಖಾರವಿಂದದಿಂದ 4 ವೇದಗಳು ಹೊರಬಂದವು. ಈ 4 ವೇದಗಳ ಮೂಲಕ 18 ಪುರಾಣಗಳು ಜನ್ಮ ತಾಳಿತು. ಆ 18 ಪುರಾಣಗಳಲ್ಲಿ ಬ್ರಹ್ಮನಿಂದ ಹೇಳಲ್ಪಟ್ಟ ಬ್ರಹ್ಮವೈವರ್ತ ಪುರಾಣವು ಅತ್ಯಂತ ಮಹತ್ವಪೂರ್ಣವಾದ ಪುರಾಣವೆನಿಸಿದೆ. ಭಗವಾನ್ ವೇದವ್ಯಾಸರೇ ಪುರಾಣಗಳನ್ನು ಪ್ರಪ್ರಥಮವಾಗಿ ಬೆಳಕಿಗೆ ತಂದ ಮಹಾನುಭಾವರು ಆಗಿದ್ದಾರೆ. ಈ ಭೂಮಿ ಪುರಾಣವು ಬೆಳಕಿಗೆ ಬರಲು ಕರ್ತೃವಾಗಿದ್ದಾರೆ. ಭಗವಾನ್ ವೇದವ್ಯಾಸರು ಶ್ರೀಮನ್ನಾರಾಯಣನ ಅಪರವತಾರಿಗಳೆಂಬುದು ಸರ್ವವಿದಿತ. ವೇದವ್ಯಾಸರು ಈ ಪುರಾಣಗಳನ್ನು ತಮ್ಮ ಶಿಷ್ಯರಾದ ಋಷಿಗಳಿಗೆ ಉಪದೇಶಿಸುವ ಮೂಲಕ ಪ್ರಚುರಪಡಿಸಿದರು. ವ್ಯಾಸೋಕ್ತ ರಹಸ್ಯವೊಂದು ಹೀಗಿದೆ. ಒಮ್ಮೆ ಬ್ರಹ್ಮನನ್ನು ಕಲಿಯುಗ ಪುರುಷನು ಆ ಗುರು ಮಹಿಮೆಯ ಬಗ್ಗೆ ಪ್ರಶ್ನಿಸಿದರು. ಅದರ ಹಿನ್ನೆಲೆ ಹೀಗೆ: ಮಹಾಪ್ರಳಯ ಕಾಲವದು. ಪ್ರಳಯ ಜಲದ ಮೇಲೆ ಒಂದು ಆಲದ ಎಲೆಯ ಮೇಲೆ ಅವ್ಯಕ್ತ ಮೂರ್ತಿಯೆನಿಸಿ ಮಲಗಿದ ಮಹಾವಿಷ್ಣುವಿನ ನಾಭಿಯಿಂದ ಹೊರಟ ದಿವ್ಯಕಮಲದಿಂದ ಬ್ರಹ್ಮದೇವನು ಜನಿಸಿದನು. ಶ್ರೀಮನ್ನಾರಾಯಣ ಮೊದಲ ಸೃಷ್ಟಿ ಪ್ರಾರಂಭವಾದದ್ದು ಬ್ರಹ್ಮನಿಂದ. ನಂತರ ಬ್ರಹ್ಮನಿಂದ 4 ವೇದಗಳ ಹೊರಟವು. ಬ್ರಹ್ಮನು 4 ದಿಕ್ಕುಗಳನ್ನು ವೀಕ್ಷಿಸುತ್ತಲಿದ್ದುದರಿಂದ ಅವನಿಗೆ ನಾಲ್ಮೋಘನೆಂಬ ಹೆಸರು ಬಂದಿತು. ಇಂತಹ ಬ್ರಹ್ಮ ತಾನು ಬಲಿಶಾಲಿ ಎಂದು ಗರ್ವಪಟ್ಟನು. ಬ್ರಹ್ಮನನ್ನು ಸೃಷ್ಟಿಸಿದ ಶ್ರೀಮನ್ನಾರಾಯಣನು ತನ್ನ ಮಹಿಮೆಯನ್ನು ಆತನಿಗೆ ತಿಳಿಸಿದಾಗ ಬ್ರಹ್ಮದೇವನು ಭಗವಂತನಿಗೆ ಶರಣಾಗತನಾದನು. ನಂತರ ಭಗವಂತನು ಸೃಷ್ಟಿಯನ್ನು ಸೃಷ್ಟಿಸಲು ಬ್ರಹ್ಮನಿಗೆ ಆಜ್ಞಾಪಿಸಿದನು. ಭಗವಂತನ ಆಜ್ಞೆಯ ಅನುಸಾರವಾಗಿ ಬ್ರಹ್ಮದೇವರು ಸ್ಥಾವರ ಜಂಗಮ ವಸ್ತುಗಳು ಹಾಗೂ ಇವರ ಜೀವರಾಶಿಗಳನ್ನು ಕ್ರಮವಾಗಿ ಸೃಷ್ಟಿಸಿದನು. ಬ್ರಹ್ಮದೇವನಿಂದ ಸನಕಾದಿ ಮುನಿಗಳು ದಾನವರು ಹುಟ್ಟಿದರು.
4 ಯುಗವು ಸೃಷ್ಟಿಸಲ್ಪಟ್ಟಿತು. ಅವು ಕೃತ, ದ್ವಾಪರ, ತ್ರೇತ ಹಾಗೂ ಕಲಿಯುಗಗಳೆಂದು ಹೆಸರು ಪಡೆದವು. ಕೃತ ಯುಗವನ್ನು ಸತ್ಯಯುಗವೆನ್ನುವುದೂ ಉಂಟು. ಕೃತಯುಗ ಪುರುಷನ ಹೃದಯದಲ್ಲಿ ಅಸತ್ಯವೆಂಬುದೇ ಇರಲಿಲ್ಲ. ಅವನ ವದನ ಜ್ಞಾನ ವೈರಾಗ್ಯಗಳಿಂದ ತುಂಬಿತ್ತು. ಬ್ರಹ್ಮದೇವನು ಕೃತಯುಗ ಪುರುಷನು ಮೊದಲ ಭೂಮಿಗೆ ಪದಾರ್ಪಣ ಮಾಡೆಂದು ಆಜ್ಞೆ ಇಟ್ಟನು. ಆಗ ಕೃತಯುಗ ಪುರುಷನು ಬ್ರಹ್ಮನನ್ನು ಕುರಿತು, ದೇವ, ಭೂಮಿಯಲ್ಲಿ ಅಸತ್ಯ, ಹಿಂಸೆ, ನಿಂದೆಗಳನ್ನು ತುಂಬಿ ಹೋಗಿದೆ. ಇಂತಹ ಭೂಮಿಗೆ ನಾನು ಹೋಗುವುದಾದರೂ ಹೇಗೆ? ಇದೆಲ್ಲವನ್ನು ಸಹಿಸಲು ನನ್ನಿಂದಾಗದು. ನಾನು ಇದರೆಲ್ಲದರ ನಡುವೆ ಬಾಳುವುದು ಎಂದು ಆಗ ಬ್ರಾಹ್ಮಣನು, ಕೆಲಕಾಲ ಮಾತ್ರವೇ ನೀವು ಭೂಮಿಯಲ್ಲಿ ವಾಸಿಸಿ ನಿನ್ನ ಸತ್ವಗುಣದಿಂದ ವರ್ತಿಸಿ ಬೇಗನೆ ಹಿಂತಿರುಗು ಎಂದು ಕೃತಯುಗ ಪುರುಷನನ್ನು ಸಮಾಧಾನಗೊಳಿಸಿ ಕಳುಹಿಸಿದನು. ನಂತರ ತ್ರೇತಾಯುಗವು ಭೂಮಿಗೆ ಪಾದಾರ್ಪಣ ಮಾಡಿತು. ಯಜ್ಞ ಪ್ರಧಾನವಾದ ಈ ಯುಗದಲ್ಲಿ ಜನರು ಧರ್ಮಪರಾಯಣರಾಗಿದ್ದು, ಬ್ರಾಹ್ಮಣರು ಕರ್ಮನಿಷ್ಠರಾಗಿದ್ದರು. ಹೀಗೆ ತ್ರೇತಾಯುಗ ಮುಗಿಯಿತು. ಇದರ ಅವಧಿಯ ನಂತರ ದ್ವಾಪರ ಯುಗವು ಪ್ರಾರಂಭವಾಯಿತು. ಯುದ್ಧಗಳ ಯುಗವಾದ ದ್ವಾಪರ ಯುಗದಲ್ಲಿ ಪಾಪ ಪುಣ್ಯಗಳೆರಡೂ ಸಮಾನ ಸ್ಥಾನ ಪಡೆದುದರ ಫಲವಾಗಿ ಆ ಯುಗ ದ್ವಾಪರ ಎನಿಸಿ ತನ್ನ ಕಾರ್ಯಭಾರವನ್ನು ಕೊನೆಗೊಳಿಸಿ ಕಲಿಯುಗಕ್ಕೆ ದಾರಿ ಮಾಡಿಕೊಟ್ಟಿತು. ಕಲಿಯುಗ ಪುರುಷ ಮುಪ್ಪು, ವೈರಾಗ್ಯ ಸ್ಥಿತಿಗಳಿಂದ ಕೂಡಿ ಎಡಕೈಯಲ್ಲಿ ಮರ್ಮಾಂಗವನ್ನು, ಬಲಗೈಯಲ್ಲಿ ನಾಲಿಗೆಯನ್ನು ಹಿಡಿದು ಆಳು ಮೊರೆ ಹೊತ್ತು ಬ್ರಹ್ಮನೆದುರು ನಿಂತು ತನಗೇನ ಪಾಪನ್ನೇ ಎಂದು ಕೇಳಿದನು. ಅವನನ್ನು ನೋಡಿ ಬ್ರಹ್ಮನು ನಸುನಕ್ಕು, ಕಲಿಪುರುಷನೇ, ನಿನ್ನ ಕೈಯಲ್ಲಿರುವುದೇನು ಎಂದು ಕೇಳಿದನು. ಆಗ ಕಲಿಯುಗ ಪುರುಷ, ದೇವ, ನನಗೆ ಯಾರ ಭಯವೂ ಇಲ್ಲ. ಲಿಂಗ ಮತ್ತು ಜಿಹ್ವೆಯ ರಕ್ಷಣೆಗಾಗಿ ಎಲ್ಲ ಲೋಕಗಳನ್ನು ಗೆಲ್ಲುವೆನು ಎಂದನು. ಅಲ್ಲದೆ ಕಲಿ ತನ್ನ ಯುಗಧರ್ಮವನ್ನು ಬ್ರಹ್ಮದೇವನಿಗೆ ತಿಳಿಸತೊಡಗಿದನು. ಕಲಿಯುಗ ಧರ್ಮ. ಕಲಿಯುಗದ ಗುರಿ ಧರ್ಮವನ್ನು ನಾಶ ಮಾಡುವುದು, ನಿರಂಕುಶ ಪ್ರಭುತ್ವ ಜೊತೆಗೆ ನಿದ್ರಾ ಪರಸ್ತ್ರೀಯರತ್ತ ಗಮನ ಹರಿಸುವುದು, ಪರರ ಸ್ವತ್ತನ್ನು ಅಪಹರಿಸುವುದು ಮತ್ಸರ ಇವು ಯುಗಪುರುಷನ ವ್ಯಲೆಯಾದರೆ, ಕಪಟ ಸನ್ಯಾಸಿಗಳು, ಹೊಟ್ಟೆ ತುಂಬಿಸಿಕೊಳ್ಳುವ ಜನರು ಅವನಿಗೆ ಆಪ್ತರು. ವಿದ್ಯಾವಂತರು, ಸತ್ಯವಂತರು, ಪುಣ್ಯಾತ್ಮರು, ಗುಣವಂತರು ಆತನಿಗೆ ಪರಮಶತ್ರುಗಳು. ಕಲಿಯುಗ ಪುರುಷನು ತನ್ನ ಯುಗ ಧರ್ಮವನ್ನು ವಿವರಿಸಿದಾಗ ಬ್ರಹ್ಮದೇವನು ಹೇಳುತ್ತಾನೆ, ಕಲಿಪುರುಷನೇ, ನಿನ್ನ ಯುಗದಲ್ಲಿ ಮನುಷ್ಯನ ಆಯಸ್ಸು ಬಹಳ ಕಡಿಮೆ. ನಿನ್ನನ್ನು ಮೀರಿ ನಿಂತ ಬ್ರಹ್ಮಜ್ಞಾನಿಗಳು, ತಪಸ್ವಿಗಳು ಈ ಯುಗದಲ್ಲಿ ಬೇಗ ಫಲ ಹೊಂದಲಿ. ಅವರಿಗೆ ನೀನು ಸಹಾಯಕನಾಗಿರು ಎಂದನು. ಬ್ರಹ್ಮನ ಮಾತನ್ನು ಕೇಳಿದ ಕಲಿಯು, ಹೇ ದೇವ, ಭಾರತ ಖಂಡದಲ್ಲಿ ಪುಣ್ಯಕ್ಕೆ ಪ್ರಧಾನ ಸ್ಥಾನಮಾನಗಳಿವೆ. ಅಲ್ಲಿ ನನ್ನ ಆಟಗಳಾವುವು ನಡೆಯಲಾರವೆನೋ ಎಂಬ ಭಯ ಆತಂಕಗಳು ನನಗೆ ಉಂಟಾಗಿದೆ ಎಂದನು. ಅದಕ್ಕೆ ಬ್ರಹ್ಮದೇವನು, ನೀನು ಕಲಾತ್ಮನನ್ನು ಸಹಾಯಕನಾಗಿ ನಿನ್ನ ಜೊತೆ ಕರೆದೊಯ್ಯಲಿ. ಜನರ ಧಾರ್ಮಿಕ ಬುದ್ಧಿ ನಾಶಿಸಿ ಪಾಪ ಬುದ್ಧಿ ಹುಟ್ಟುತ್ತದೆ ಎಂದನು. ಭೂಮಿಯಲ್ಲಿ ಭಗವಂತನ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಭಗವಂತನ ಭಕ್ತರು ತನ್ನ ಶತ್ರುಗಳಾಗುವರು. ಅವರ ಮುಂದೆ ಖಂಡಿತವಾಗಿಯೂ ನಾನು ನಿಲ್ಲಲಾರೆನು ಎಂದು ಕಲಿಯು ಭಯಪಟ್ಟನು. ಆಗ ಬ್ರಹ್ಮನು
ಕಲಿ, ಪುರುಷನಲ್ಲಿ ಧೈರ್ಯವನ್ನು ತುಂಬಿ ಕಲಿ. ನೀನು ಹೀಗೆ ಭಯಪಟ್ಟು ಚಿಂತೆಗೊಳಗಾಗುವುದು ಸರಿಯಲ್ಲ. ಏಕೆಂದರೆ ಭೂಮಿಯಲ್ಲಿ ಪುಣ್ಯಶಾಲಿಗಳು ಬಹಳ ಕಡಿಮೆ. ಕಲಿ ಪ್ರಭಾವವನ್ನು ತಡೆದುಕೊಳ್ಳುವ ಶಕ್ತಿ ಜ್ಞಾನಿಯೊಬ್ಬನಲ್ಲಿ ಮಾತ್ರವಿದೆ. ಸಾಧು ಜನರ ಹೃದಯದಲ್ಲಿ ಸಾತ್ವಿಕ ಭಾವನೆ ಇರುವುದರಿಂದಾಗಿ ಅವರಿಗೆ ಯಾವುದೇ ದೋಷಗಳು ಅಂಟುವುದಿಲ್ಲ. ನಿನ್ನ ಯುಗದಲ್ಲಿ ಹರಿಸ್ಮರಣೆ, ಗುರುಸೇವೆ, ಶಿವಭಕ್ತರು ಹಾಗೂ ತುಳಸಿ ಭಕ್ತರಿಗೆ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವವರಿಗೆ ನಿನ್ನ ಬಾಧೆ ತಟ್ಟುವುದಿಲ್ಲ. ಯಾರು ಬ್ರಾಹ್ಮಣರನ್ನು, ಗೋವುಗಳನ್ನು ಗೌರವಿಸುವರೋ ಅಂಥವರಿಗೂ ನಿನ್ನ ದೋಷ ಮುಟ್ಟಲಾರದು. ಗುರು ಮಹಿಮೆ ಸಾಮಾನ್ಯವಲ್ಲ ಎಂದು ಬ್ರಹ್ಮದೇವನು ಹೇಳಿದನು. ಆಗ ಕಲಿಯುಗ ಪುರುಷನು ಗುರುಮಹಿಮೆ ಮಹತ್ವ ಅಷ್ಟು ಸಿದ್ಧಿಯನ್ನು ನೀಡುವುದೇ ಎಂದು ಆಶ್ಚರ್ಯಚಕಿತನಾದನು. ಆಗ ಬ್ರಹ್ಮದೇವನು ಗುರುಮಹಿಮೆಯ ಮಹತ್ವವನ್ನು ಕಲಿ ಪುರುಷನಿಗೆ ವಿವರಿಸತೊಡಗಿದನು. ಗುರುಗಳ ಮಹತ್ವ. ಗು ಮತ್ತು ರ ಎಂಬ ಅಕ್ಷರಗಳಿಗೆ ಸಿದ್ಧ ಹಾಗೂ ಪಾಪಗಳನ್ನು ಕಳೆಯುವವನು ಅವ್ಯಕ್ತನು ಎಂದಾಗುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ, ಅಗ್ನಿ ಇವರೆಲ್ಲರಿಗೂ ಗುರು ಶಬ್ದ ಅಡಕವಾಗಿದೆ. ಗುರು ಸೇವೆಯಿಂದ ಸರ್ವಾಭಿಷ್ಟಗಳು ನೆರವೇರುವುದು. ಇದಕ್ಕೊಂದು ವ್ಯಾಖ್ಯಾನವೂ ಇದೆ. ಬಹಳ ಹಿಂದೆ ಪ್ರಶಾಂತವಾಗಿ ಹರಿಯುತ್ತಿದ್ದ ಗೋದಾವರಿ ನದಿಯ ತೀರದಲ್ಲಿ ಸುಂದರವಾದ ಆಶ್ರಮವಿದ್ದಿತು. ಈ ಆಶ್ರಮದಲ್ಲಿ ಅಂಗಿರಸ ಋಷಿಗಳು ವಾಸಿಸುತ್ತಿದ್ದರು. ನಂತರ ಅಲ್ಲಿ ತೈಲಪುತ್ರನೆಂಬ ಹೆಸರುಳ್ಳ ಬ್ರಾಹ್ಮಣೋತ್ತಮನ ಪುತ್ರನಾದ ವೇದಧರ್ಮನು ತನ್ನ ಅನೇಕ ಶಿಷ್ಯರಿಗೆ ಜ್ಞಾನವನ್ನು ಉಪದೇಶಿಸುತ್ತಾ ಅಲ್ಲಿ ತನ್ನ ಜೀವಿತಾರ್ಥ ಕಳೆಯುತ್ತಿದ್ದನು. ಹೀಗಿರಲು ಒಮ್ಮೆ ವೇದಧರ್ಮನು ತನ್ನ ಶಿಷ್ಯರೆಲ್ಲರನ್ನು ಕರೆದು, ತನ್ನ ಪ್ರಿಯ ಶಿಷ್ಯರೇ, ಇದೀಗ ನಿಮಗೆ ಪರೀಕ್ಷಾ ಕಾಲವೆಂದು ತಿಳಿಯಿರಿ. ನಿಮಗೆಲ್ಲರಿಗೂ ತನ್ನ ಮೇಲೆ ಗುರು ಭಕ್ತಿ ಪ್ರೀತಿ ಇರುವುದೇ ನಿಜವಾದ ಪಕ್ಷದಲ್ಲಿ ತನ್ನ ವಚನವನ್ನು ಚಾಚೂ ತಪ್ಪದೆ ಪಾಲಿಸಿ. ಇಗೋ, ನನ್ನ ಮಾತನ್ನು ಕೇಳಿ. ನನಗೆ ಜನ್ಮಾಂತರಗಳಿಂದ ಬೆನ್ನಟ್ಟಿ ಬಂದ ಅನೇಕ ಪಾಪ ಕರ್ಮಗಳು ಹಾಗೂ ಪೂರ್ವಾರ್ಜಿತವಾದ ಒಂದು ಪಾಪವು ಅಂಟಿದೆ. ನಾನೆಷ್ಟೇ ಜಪ ತಪ ಅನುಷ್ಠಾನಗೈದರೂ ಈ ಪಾಪದಿಂದ ನಾನು ಮುಕ್ತನಾಗಿಲ್ಲ. ಆದ್ದರಿಂದ ಇದರಿಂದ ಮುಕ್ತನಾಗಲು ನಾನು ಕಾಶಿಗೆ ಹೊರಡುವವನಾಗಿದ್ದೇನೆ. ನನ್ನ ಸೇವೆಗಾಗಿ ಧೈರ್ಯಶಾಲಿಯಾದ ಶಿಷ್ಯನೊಬ್ಬ ನನ್ನೊಂದಿಗೆ ಬರಲು ಸಾಧ್ಯವೇ ಎಂದು ಕೇಳಿದನು. ಎಲ್ಲ ಶಿಷ್ಯರಲ್ಲೂ ಉತ್ಸಾಹ ಮೂಡಿತು. ಆ ಶಿಷ್ಯರ ಸಮೂಹದಲ್ಲಿ ಸಂದೀಪಕನೆಂಬ ಹೆಸರುಳ್ಳ ಶಿಷ್ಯನು ಮುಂದೆ ಬಂದು ತಾನು ಗುರುವಿನ ಸೇವೆ ಮಾಡಲು ಸಿದ್ಧನಿರುವುದಾಗಿ ಹರಹಿದ್ದನು. ಸಂದೀಪಕನ ಧೈರ್ಯಕ್ಕೆ ಮೆಚ್ಚಿದ ಗುರುಗಳು, ಶಿಷ್ಯನೇ, ಮುಂದೆ ನಾನು ಅಂಗವಿಕಲನಾಗಿ ಕುಷ್ಠರೋಗದಿಂದ ಬಳಲುವ ಸಾಧ್ಯತೆಗಳಿವೆ. ಅಲ್ಲದೆ ಗುರುಬಲನು ಹೇಳವನು ಆಗುವೆನು. 21 ವರ್ಷಗಳ ಕಾಲ ಈ ಕಷ್ಟವನ್ನು ನಾನು ಅನುಭವಿಸಬೇಕಾಗುವುದು. ಅಷ್ಟು ವರ್ಷಗಳ ಕಾಲ ನೀನು ನನ್ನ ಸೇವೆ ಮಾಡಲು ನನ್ನನ್ನು ಪೂರ್ಣವಾಗಿ ರಕ್ಷಿಸಲು ಸಾಧ್ಯವೇ ಎಂದು ಕೇಳಿದಾಗ ತಡ ಮಾಡದೆ ಶಿಷ್ಯನು ತನ್ನ ಒಪ್ಪಿಗೆಯನ್ನು ತಿಳಿಸಿದನು. ಅಂತೆಯೇ ಗುರು ಹಾಗೂ ಶಿಷ್ಯ ಸಂದೀಪಕರು ಕಾಶಿಗೆ ಪ್ರಯಾಣ ಬೆಳೆಸಿ ಮಣಿಕರ್ಣಿಕಾ ತೀರದ ಕುಟೀರವೊಂದರಲ್ಲಿ ತಂಗಿದರು. ಗುರುವು ಮೊದಲೇ ಹೇಳಿದಂತೆ ಕುಷ್ಠರೋಗ ಪೀಡಿತನಾದನು. ಶಿಷ್ಯ ತಾಳ್ಮೆಯಿಂದ ಅವನ ಸೇವೆ ಮಾಡಿದನು. ಶಿಷ್ಯನ ತಾಳ್ಮೆ ಪರೀಕ್ಷೆ ಮಾಡಲೆಂದೇನು ಗುರುವಿನ ರೋಗ ಉಲ್ಬಣವಾಯಿತು. ಶಿಷ್ಯನು ಭಿಕ್ಷಾಟನೆಗೈದು ತಂದ ಆಹಾರವನ್ನು ಗುರುವು ನಿರಾಕರಿಸುತ್ತಾ ತನಗೆ ಉತ್ತಮ ಆಹಾರವನ್ನೇ ತರಬೇಕೆಂದು ಹೇಳಿದನು. ಗುರುವು ಆಗೀಗ ಸಿಟ್ಟಿಗೈದು ಶಿಷ್ಯನನ್ನು ನಿಂದಿಸಿ ಹೊಡೆಯುತ್ತಿದ್ದಲಿದ್ದರೂ ಸಂದೀಪಕನು ತಾಳ್ಮೆ ಮೀರಲಿಲ್ಲ.
ನಿರ್ವಂಚನೆಯಿಂದ ಗುರುವಿನ ಸೇವೆ ಮಾಡಿದನು. ಸಂದೀಪಕನ ತಾಳ್ಮೆ, ಗುರುಭಕ್ತಿ, ನಿರ್ವಂಚನೆಯಿಂದ ಅವನು ಮಾಡುತ್ತಿದ್ದ ಗುರು ಸೇವೆಗೆ ಕೈಲಾಸವಾಸಿ ಶಂಕರನು ಮೆಚ್ಚಿ ಪ್ರತ್ಯಕ್ಷ ದರ್ಶನವಿತ್ತು. ಸಂದೀಪಕನು ಗುರುಭಕ್ತಿಗೆ ತಾನು ಮೆಚ್ಚಿರುವುದಾಗಿಯೂ ಸಂದೀಪಕನು ಏನಾದರೂ ವರವನ್ನು ಕೇಳು ಎಂದು ಹೇಳಿದನು. ಆದರೆ ಸಂದೀಪಕನು ಗುರುವಿಗೆ ಬದ್ಧನಾಗಿದ್ದನು. ವಿನಾಜ್ಞೆ ಇಲ್ಲದೆ ವರವನ್ನು ತಾನು ಸ್ವೀಕರಿಸಲಾರೆನೆಂದು ಬಿಟ್ಟನು. ಅಲ್ಲದೆ ಈ ವಿಷಯವಾಗಿ ಗುರುಗಳ ಅಪ್ಪಣೆ ಪಡೆದು ಬರುವೆನೆಂದು ಹೇಳಿ ಗುರುವಿನಲ್ಲಿಗೆ ಹೋಗಿ ಶಂಕರ ವರ ನೀಡುವ ವಿಷಯ ತಿಳಿಸಿ ಗುರುವಿನ ರೋಗ ನಿವಾರಣೆಯಾಗಲೆಂದು ವರ ಕೇಳಲೆ ಎಂದು ವಿಚಾರಿಸಿದನು. ಸಂದೀಪಕನ ಮಾತನ್ನು ಕೇಳು ಗುರುವು ಸಿಟ್ಟಿಗೆದ್ದು, ನನ್ನ ರೋಗ, ನನ್ನ ಪಾಪ ನಾನೇ ಅನುಭವಿಸುವೆ. ಇದಕ್ಕೆ ನೀನು ಶಿವನಿಂದ ವರವನ್ನು ಪಡೆಯುವ ಅಗತ್ಯವಿಲ್ಲ. ಈ ಮಾತನ್ನು ಕೇಳಿದ ಶಿವನು ಉಪಾಯ ಕಾಣದೆ ಹಿಂದಿರುಗಿದನು. ಅಲ್ಲದೆ ಸಂದೀಪನು ಗುರುಭಕ್ತಿಯ ಹಾಗೂ ವರವನ್ನು ನಿರಾಕರಿಸಿದ ವೃತ್ತಾಂತವನ್ನು ಶಿವನು ಭಗವಾನ್ ಮಹಾವಿಷ್ಣುವಿಗೆ ತಿಳಿಸಿದನು. ವಿಷ್ಣುವಿಗೂ ಸಹ ಅತ್ಯಾಶ್ಚರ್ಯವಾಯಿತು. ಭಗವಾನ್ ನಾರಾಯಣನು ಗುರು ಶಿಷ್ಯರಿಬ್ಬರಿಗೂ ದರ್ಶನವಿತ್ತನು. ನಾರಾಯಣನು ಸಂದೀಪಕನಿಗೆ ವರ ನೀಡುತ್ತೇನೆಂದು ತಿಳಿಸಿದಾಗ ಆತ ತನ್ನನ್ನೇ ವರದ ಅಗತ್ಯವಿಲ್ಲವೆಂದು ಗುರು ಕರುಣೆಯಿಂದ ತನಗೆಲ್ಲವೂ ಲಭ್ಯವಾಗಿದೆ ಎಂದು ಹೇಳಿದನು. ಆದರೆ ಭಗವಾನ್ ನಾರಾಯಣನು ಸಂದೀಪಕನು ವರವನ್ನು ಸ್ವೀಕರಿಸಲೇಬೇಕೆಂದೇ ಆಗ್ರಹಪಡಿಸಲು, ಹೀಗಾಗಿ ಸಂದೀಪಕನು ತನ್ನ ಗುರುಭಕ್ತಿ ಅಚಲವೂ ನಿರಂತರವೂ ಆಗಿದ್ದರೆ ಅಷ್ಟೇ ಸಾಕೆಂಬ ವರ ಬೇಡಿದನು. ಅವನು ಬೇಡಿದ ವರ ನೀಡಿ ಆತನು ಪರಮ ಜ್ಞಾನಿ ಎಂದು ಭಗವಾನ್ ನಾರಾಯಣನು ಹೊಗಳಿದನು. ಇತ್ತ ಸಂದೀಪಕನು ತನ್ನ ಗುರುವಿನ ಬಳಿ ನಡೆದ ವೃತ್ತಾಂತವನ್ನೆಲ್ಲ ಆರುಹಿದನು. ಗುರುಗಳು ಶಿಷ್ಯನ ಭಕ್ತಿಗೆ ಮೆಚ್ಚಿದರು. ತನ್ನ ಪ್ರೀತಿಯ ಪ್ರಿಯ ಶಿಷ್ಯನೇ, ನಿನಗೆ ಎಲ್ಲ ಸಿದ್ಧಿಗಳು ದೊರೆಯಲಿ. ನೀನು ಇದೇ ಕಾಶಿನಗರದಲ್ಲಿ ನೆಲೆಯಾಗು ಎಂದು ತಿಳಿಸಿ ದೇಹತ್ಯಾಗವನ್ನು ಮಾಡಿದರು. ಸಂದೀಪಕನ ಗುರು ಭಕ್ತಿ ಸೇವೆಗೆ ಹೀಗೆ ಸಮರ್ಪಕವಾದ ಮನ್ನಣೆ ದೊರೆತು ಅವನ ಪರಮ ಜ್ಞಾನಿ ಎನಿಸಿದನು. ಈ ರೀತಿಯಾಗಿ ಬ್ರಹ್ಮದೇವನು ಕಲಿಯುಗ ಪುರುಷನಿಗೆ ಸಂದೀಪಕನ ಗುರುಭಕ್ತಿಯ ಕಥೆಯನ್ನು ತಿಳಿಸಿದನು. ಸಿದ್ಧಯೋಗೀಶ್ವರನು ಇದನ್ನು ಶಿಷ್ಯ ನಾಮಧಾರಕನಿಗೆ ನಿರೂಪಿಸಿದನು ಎಂಬಲ್ಲಿಗೆ ಶ್ರೀ ಗುರುಗಳ ಮಹತ್ವ, ಶ್ರೀ ಗುರು ಚರಿತ್ರೆಯ 2ನೇ ಅಧ್ಯಾಯವು ಸಂಪೂರ್ಣವಾಯಿತು.